ನನಗೆ ನೀನು ಬೇರೆ ಅಲ್ಲ, ರಾಣಿ ಬೇರೆ ಅಲ್ಲ. ನನಗೆ ನೀವಿಬ್ಬರು ನನ್ನ ಮುದ್ದಿನ ಮಕ್ಕಳು. ನೋಡಮ್ಮ ಶಿವಾನಿ, ಯಾವತ್ತೂ ಕೆಟ್ಟವ್ರು ಸಾಯಬಾರ್ದು, ಅವರಲ್ಲಿರೋ ಕೆಟ್ಟತನ ಸಾಯಬೇಕು ಅಂತ ನಮ್ಮ ರಾಜಾರಾಣಿ ತೋರಿಸ್ಕೊಟ್ಟಿದ್ದಾರೆ. ಅಂತೂ ನಮ್ಮ ರಾಜಾರಾಣಿ ಕತೆ ಹ್ಯಾಪಿ ಎಂಡಿಂಗ್ ಆಗ್ತಾ ಇದೆಯಲ್ಲ, ಅದೇ ಖುಷಿ. ಇಲ್ಲ ಮಾವ, ಇನ್ನೂ ಹ್ಯಾಪಿ ಎಂಡಿಂಗ್ ಆಗಿಲ್ಲ. ಗಾಬರಿ ಆಗಬೇಡಿ. ರಾಜ, ರಾಣಿ, ಇದು ಹ್ಯಾಪಿ ಎಂಡಿಂಗ್. ನಾನು ಬರೀ ಎಲ್ರೂ ಯುದ್ಧದಿಂದ ಮಾತ್ರ ಗೆಲ್ಬೋದು ಅಂದ್ಕೊಂಡಿದ್ದೆ, ಆದರೆ ಪ್ರೀತಿಯಿಂದನೂ ಎಲ್ರೂ ಗೆಲ್ಬೋದು ಅಂತ ಈ ರಾಜಾರಾಣಿ ತೋರಿಸ್ಕೊಟ್ರು. ನಿಮ್ಮ ಹೆಸರಿಗೆ ತಕ್ಕನಾಗೆ ನಿಜಕ್ಕೂ ನೀವೇ ಈ ಕುಟುಂಬದ ರಾಜಾರಾಣಿ. ಶಿವಾನಿ, ಇನ್ನೂ ಒಂದು ದೊಡ್ಡ ಕೆಲಸ ಬಾಕಿ ಇದೆ. ಏನು ವಿಶ್ವ? ಶಿವಾನಿ, ನೀನು ವಿಶ್ವಂತಾನೇ ಇಷ್ಟಪಟ್ಟಿದ್ದು. ನೀವಿಬ್ರು ಜೊತೆ ಆಗಿಲ್ಲ ಅಂದ್ರೆ ಈ ಕತೆಗೆ ಅರ್ಥನೇ ಇರಲ್ಲ. ಹಾ, ಬಹಳ ಚೆನ್ನಾಗಿದೆ. ಎಲ್ಲರೂ ಅವ್ರ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ನನ್ನ ಮಗಳ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರಾ? MLA ಸಾಹೇಬ್ರೆ, ತಿರ್ಗಾ ಶುರು ಮಾಡಿದ್ರಾ? ಇಲ್ಲ ರಮಣ್ಣವ್ರೆ, ಶುರು ಮಾಡ್ತಾ ಇಲ್ಲ, ಮುಗಿಸ್ತಾ ಇದ್ದೀನಿ. ಸತ್ಯ ಬೈಲೆ. ಸತ್ಯನ ನಾನು ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ನನ್ನ ಮಗಳಿಗೆ ಸತ್ಯನೇ ಒಳ್ಳೆ ಜೋಡಿ ಅಂತ ಅನ್ನಿಸ್ತು. ರಾಜಾರಾಣಿ ಒಂದಾದ್ಮೇಲೆ ಈ ವಿಷಯನ ತಿಳಿಸೋಣ ಅಂತಿದ್ದೆ. ಈಗ ಅವರಿಬ್ರು ಒಂದಾಗಿದ್ದಾರೆ, ಅದಕ್ಕೆ ವಿಷಯ ಹೇಳ್ತಾ ಇದ್ದೀನಿ. ಸತ್ಯ, ನನ್ನ ಮಗಳು ನಿನಗೆ ಇಷ್ಟನಾ? ಸತ್ಯ, ನಿನಗೆ ಸತ್ಯ ಇಷ್ಟನಾ? ಪಪ್ಪ, ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಆದ್ರೆ ಮಮ್ಮಿ, ನಿಮ್ಮ ಮಮ್ಮಿಗೆ ಯಾರೇ ಹೇಳಿದ್ರು ಅವಳು ಬಂದು ನನ್ನ ಕೇಳಿ ಕಪಾಲ ಕೆರಡು ಪಾರಿಸ್ಬಿಟ್ಟು ನಾನು ಒಪ್ಪಿಸ್ತೀನಿ. ಮಾವ, ಒಂದ್ ನಿಮಿಷ, ಎಲ್ರು ಒಂದಾದ್ರು, ಆದ್ರೆ ಒಂದ್ ದೊಡ್ಡ ಕೆಲಸ ಬಾಕಿ ಇದೆ. ಅದೇ ಇದೇ ಖುಷಿಯಲ್ಲಿ ರಾತ್ರಿ ಫುಲ್ಲು ಮಾವ. ಅಮ್ಮ ಬನ್ನಿ. ಏನಾದ್ರೂ ತಪ್ಪಾಗಿದ್ರೆ ಬೇಡ ಗೀತಾಂಜಲಿ, ಮುಂದುವರ್ಸೋದು ಬೇಡ. ಹಳೆದನ್ನೆಲ್ಲ ಮರೆತು ಹೊಸ ಜೀವನನ ಪ್ರಾರಂಭ ಮಾಡಿ.